ಸರ್, ನಿಮ್ಮ ಆಶ್ರಮದಲ್ಲಿ ನಾನು ತುಂಬಾ ಜನ ನೋಡಿದೆ, ಅವರೆಲ್ಲ ಯಾರು ಸರ್? ನಮ್ಮ ಆಶ್ರಮದಲ್ಲಿ ಇರೋರಿಗೆ ಯಾರು ಇಲ್ಲ. 1 ಲಕ್ಷದ ಮೇಲೆ ಜನಗಳಿಗೆ ಇವತ್ತು ಊಟ ನಾವು ಹಂಚಿದೀವಿ. ಸುಮಾರು ಕೊಳತೋಗಿರೋ ಶವಗಳು, ಸಾವಿರಾರು ಶವಗಳಿಗೆ ಅಂತ್ಯ ಸಂಸ್ಕಾರ ಮಾಡಿದ್ದೀನಿ. ನಮ್ಮಲ್ಲಿ ಇರೋರಲ್ಲ, ಯಾರು ಇಲ್ಲದೆ ಅಂತ ನಿರ್ಗತಿಕರನ್ನ ನಾವು ಆಶ್ರಯ ಕೊಟ್ಟರು. ಸರ್, ಈಗ ನಿಮ್ಮ ಹೆಸರು ಲಯನ್ ಕುಮಾರ್ ಅನ್ನೋ ಹೆಸರನ್ನ ನಾವು ಕೇಳ್ಬಿಟ್ಟಿದ್ದೀವಿ. ಸೊ ಇದೇನಾದ್ರೂ ಒಂದು ಸ್ಟೋರಿ ಇದೆಯಾ? ರಾತ್ರಿ 12 ಗಂಟೆ ಆಗ್ಬೋದು, 1 ಗಂಟೆ ಆಗ್ಬೋದು, ಅದ್ರ ಟೈಮಿಂಗ್ಸ್ ಏನಿಲ್ಲ. ಶವ ಸಿಕ್ತಾ ಆ ಶವ ತಗೋಬರ್ಬೇಕು. ಒಂದು 2-3 ಶವಗಳಲ್ಲಿ ನಮಗೆ ಅದು ಅಭ್ಯಾಸ ಆಗಿದೆ. ಸರ್, ಇದು ಒಂದು ಅದ್ಭುತವಾದ ಸೇವೆ. ನನ್ನ ಕಂಪ್ಲೀಟ್ ಸಮರ್ಪಣೆಯಿಂದ ಮಾಡ್ಬೇಕು ಅಂತ ಹೇಳಿದ ತಕ್ಷಣ ಅವ್ರಂದ್ರು, ಆ ಹೊರಡೆ ಚೆನ್ನಾಗಿದೆ ಅಲ್ರಿ, ಅದನ್ನೇ ಇಟ್ಬಿಡಿ ಅಂತಂದ್ರು. ಎಷ್ಟೇ ದೊಡ್ಡವನು 6 ಅಡಿ ಇದ್ರೂ ಕೂಡ ನಮ್ ಕೈಗೆ ಸಿಕ್ಕಿದಾಗ ಇಷ್ಟು ಉಂಡೆ ತರ ಸಿಗ್ತದೆ. ಯಾಕೆಂದ್ರೆ ಎಲ್ಲ ಮೂಳೆ ಬಿಟ್ರೆ ಇನ್ನೇನು ಇರಲ್ಲ. ಬಾಡಿನ ತಂದು ಮಾಸ್ಟರಿಗೆ ಬಿಟ್ಟ ನಂತರ 1 ಅವರ್ ನಮ್ ತಲೆನ ಇಟ್ಕೊಂಡು ನಾವೇ ಹೊರ್ಕೋಬೇಕು ಅನ್ಸುತ್ತೆ. ಅಷ್ಟು ಪೈನ್ ಬರುತ್ತೆ. ಯಾಕೆಂದ್ರೆ ಆ ಸ್ಮೆಲ್ ಹಂಗಿರುತ್ತೆ. ಅಂದ್ರೆ ಅವ್ರ ಮಕ್ಳಿದಾರೆ ಬರೋಲ್ಲ, ಮೊಮ್ಮಕ್ಳಿದಾರೆ ಬರೋಲ್ಲ. ಒಂದು ಕೊಳತೋಗಿರೋ ಶವ ಅಂದ್ರೆ ಸುಮಾರು ಒಂದು ಅರ್ಧ ಕಿಲೋಮೀಟರ್ ಬೇಕಾದ್ರೆ ಸ್ಮೆಲ್ ಬರ್ಬೋದು. ಅಷ್ಟು ಕೆಟ್ಟ ಸ್ಮೆಲ್ ಬರುತ್ತೆ. ಮೊದಲನೇಯಾಗಿ ನಮ್ಮ ರಾಜ್ಯದಲ್ಲಿರುವಂತವ್ರಿಗೆ, ನಮ್ಮ ಕರ್ನಾಟಕದವರಿಗೆ, ನಮ್ಮ ಕನ್ನಡಿಗರಿಗೆ ಫಸ್ಟ್ ಆಶ್ರಯ ನಾವು ನೀಡ್ತಾ ಇದೀವಿ. ನೀವು ಮಾಡೋ ಕೆಲಸ ಆಗಿದೆ, ಎಲ್ಲರೂ ಮಾಡಕ್ಕಾಗಲ್ಲ. ಅದಕ್ಕೆ ಅಂತ ಹೇಳಿ ಈ ರೀತಿ ಮೇಲೆ ಸ್ವಚ್ಛ ಇದು ಯಾವುದೇ ಸರ್ಕಾರದ ಅನುದಾನದಲ್ಲಿ ನಡೀತಾ ಇಲ್ಲ ನಮ್ಮ ಆಶ್ರಮ.